ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅನ್ನುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಸರ್ 2023 ಮೇ 18ನೇ ತಾರೀಕು ದೆಹಲಿಯಲ್ಲಿನ ಮೀಟಿಂಗು. ಆ ಮೀಟಿಂಗಿನ ಪ್ರತ್ಯಕ್ಷದರ್ಶಿಗಳು ಪ್ರತ್ಯಕ್ಷ ಸಾಕ್ಷಿಗಳು ಯಾವತ್ತೂ ಅಧಿಕೃತವಾಗಿ ನಮ್ಮ ಮುಂದೆ ಕೂತ್ಕೊಂಡು ಹಿಂಗಾಗಿದೆ ಅಂತ ಹೇಳಿಲ್ಲ. ವರ್ಷನ್ಗಳು ಓಡಾಡ್ತಾ ಇದ್ದಾವೆ. ಒಂದು ಕಡೆದು ಒಂದು ವರ್ಷನ್, ಇನ್ನೊಂದು ಕಡೆದು ಇನ್ನೊಂದು ವರ್ಷನ್. ತಮಗೆ ದೆಹಲಿ ಮಟ್ಟದಲ್ಲಿರುವ ಸಂಪರ್ಕಗಳ ಆಧಾರದ ಮೇಲೆ ತಮ್ಮ ವರ್ಷನ್ ಏನಾಗಿದೆ ಆ ಮೀಟಿಂಗ್ನಲ್ಲಿ? ಕೆಲವು ನಾನು ಹೇಳಲಿಕ್ಕಾಗೋದಿಲ್ಲ. ಮೀಟಿಂಗ್ ಆಗಿರ್ತಕ್ಕಂಥದ್ದು ಮೊದಲು ಮೀಟಿಂಗು ಕಾಂಗ್ರೆಸ್ ಪೂರ್ವ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿಯವ್ರ ಮನೆಯಲ್ಲಿ ಸಂಪೂರ್ಣ ಚರ್ಚೆ ಆಗಿ ಆ ಚರ್ಚೆ ನಂತರ ವಿಚಾರಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆಗೆ ಬಂತು. ಓಕೆ. ಅದಾದಾಗ ಖರ್ಗೆ ಸಾಹೇಬರು ಮನೇಲಿದ್ದರೆ ವಿನಃ ಚರ್ಚೆ ಆಗಿರ್ತಕ್ಕಂಥದ್ದು ವೇಣುಗೋಪಾಲ್ರವರು, ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು 5 ಜನ ಖರ್ಗೆ ಅವ್ರ ಮನೇಲಿದ್ದರು. ಆ ಮೀಟಿಂಗಿನ ಭಾಗ ಆಗಿರಲಿಲ್ಲ. ಮೀಟಿನ ಭಾಗ ಆಗಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರು. ಓಕೆ. ಅವರು ರಾಜ್ಯದ ಅಧ್ಯಕ್ಷರಲ್ಲ, ಕರೆಕ್ಟ್ ಕರೆಕ್ಟ್ ರಾಷ್ಟ್ರಾಧ್ಯಕ್ಷ. ಈ ಉಸ್ತುವಾರಿ ವಹಿಸಿರ್ತಕ್ಕಂಥವ್ರು ಮತ್ತು ಸಂಘಟನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವೇಣುಗೋಪಾಲ್ ಇವರೆಲ್ಲ ಸೇರಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದರ ತಪ್ಪು ಒಪ್ಪುಗಳನ್ನು ನೋಡಿ ಅವ್ರು ತೀರ್ಮಾನ ತೆಗೆದುಕೊಂಡು ಮಾಡ್ತಾರೆ ಅಷ್ಟೇ ವಿನಃ ಇದರಲ್ಲಿ ಇವರ ತೀರ್ಮಾನ ಏನಾಗಿದೆ ಅಂಥೇಳಿ ಅವರು ಖರ್ಗೆ ಸಾಹೇಬ್ರಿಗೆ ಹೇಳಿರ್ತಾರೆ. ಖರ್ಗೆ ಸಾಹೇಬರು ಅಥವಾ ವೇಣುಗೋಪಾಲ್ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರಿಗೆ ಹೇಳಿರ್ತಾರೆ. ಈ ವಿಚಾರ ಗೊತ್ತಿರ್ತಕ್ಕಂಥದ್ದು 3 ಜನಕ್ಕೆ: ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು. ಓಕೆ ಓಕೆ. ಅವ್ರ ತೀರ್ಮಾನದ ಮೇಲೆ ಇದು ಈ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿ ಮುಂದೆ ಹೋಗಿರ್ತಕ್ಕಂಥದ್ದು. ಆ 5 ಜನರ ಸಭೆಯಲ್ಲಿ ಏನಾದರೂ ಅಶ್ಯೂರೆನ್ಸ್ ಕೊಡಲಾಗಿತ್ತಾ? ಈಗ ಅಶ್ಯೂರೆನ್ಸ್ ಕೊಟ್ಟಿದ್ರೆ ಖರ್ಗೆ ಸಾಹೇಬ್ರು ಹೇಳಬೇಕಾಗಿತ್ತಲ್ಲ. ಈಗ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಹೌದು. ನಾರ್ಮಲಿ ಚುನಾವಣೆ ಆದಾಗಲೂ ಸಹ 2013ರಲ್ಲಿ PCC ಅಧ್ಯಕ್ಷರು ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು. ಅವ್ರು ಸೋತ ಕಾರಣ ಅವ್ರ ಅಭ್ಯರ್ಥಿ ಆಗಲಿಲ್ಲ. ಇಲ್ಲಿ ಶಿವಕುಮಾರ್ ಅಧ್ಯಕ್ಷರಾಗಿದ್ದರು. ಅವ್ರು ಗೆದ್ದ ಕಾರಣಕ್ಕೆ ಅವರು ಸಹ ಅಭ್ಯರ್ಥಿ ಆಗಿದ್ದರು. ಆದರೆ CLPನಲ್ಲಿ ಏನಾಗಿದೆ ಅಂತೇಳಿ ಅಬ್ಸರ್ವರ್ಸ್ ರಿಪೋರ್ಟು ಅದು ಕೇವಲ ಖರ್ಗೆ ವೀಕ್ಷಕರು ಖರ್ಗೆ ಅವರು, ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವ್ರಿಗೆ ಮಾತ್ರ ಗೊತ್ತಿದೆ, ಇನ್ನು ಯಾರಿಗೂ ಸಹ ಗೊತ್ತಿಲ್ಲ. ಇದು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಯಾಕಂದರೆ ಹರಿಯಾಣದಲ್ಲಿ ನಾನು 1 ವರ್ಷ ಬಿಟ್ಟು ಅಲ್ಲಿ ನಾವು CLP ಲೀಡರ್ನ ಮಾಡಿರೋದು. ಅಬ್ಸರ್ವರ್ ಹೋಗಿ 1 ವರ್ಷ ಆದಮೇಲೆ ನಾವು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ಆ ತೀರ್ಮಾನ ನೀವು ಅಬ್ಸರ್ವರ್ ಕೇಳಿದ್ರೂ ಅವ್ರು ಹೇಳೋದಿಲ್ಲ. ಆ ತೀರ್ಮಾನ ಗೊತ್ತಿರ್ತಕ್ಕಂಥದ್ದೇ 3 ಜನ ನಾಯಕತ್ವದಲ್ಲಿ ಇರ್ತಕ್ಕಂಥವ್ರಿಗೆ. ಆದ್ದರಿಂದ ಬೇರೆ ಯಾರು ಏನು ಹೇಳಿದ್ರೂ ಸಹ ಅದನ್ನು ನಂಬಕ್ಕೆ ನಾನು ತಯಾರಿಲ್ಲ. ಬೇರೆಯವ್ರು ನಂಬೋದು, ಆದರೆ ಆ ತೀರ್ಮಾನ ಗೊತ್ತಿರ್ತಕ್ಕಂಥದ್ದು 3 ಶ್ರೇಷ್ಠ ನಾಯಕತ್ವ ಏನಿದೆ, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು,